ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಯೆಲ್ಲೋ ಬೋರ್ಡು ಟಾಟಾ ಜಸ್ಟ್ ಗಾಡಿ 2016 ಮಾಡಲು ಒಂದು ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ. ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ವಿಡಿಯೋ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಟೈಟಲಲ್ಲಿ ಇರುತ್ತೆ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಕಸ್ಮಾತ್ ಅಲ್ಲಿ ಏನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದಾರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಟಾಟಾ ಜಸ್ಟ್ ಎಕ್ಸ್ ಎಮ್ ಅಂತ. ಟಾಟಾ ಜಸ್ಟ್ ಎಕ್ಸ್ ಎಮ್ ಎಲ್ಲೋ ಬೋರ್ಡಾ? ಹೌದು ಸರ್, ಎಲ್ಲ ಬೋರ್ಡು ಸೆಕೆಂಡ್ ಪಾರ್ಟಿ. ಓಕೆ, ನೀವೇ ಸೆಕೆಂಡ್ ಓನರಾ? ಹೌದೌದು ಸರ್. ಓಕೆ, ಎಷ್ಟು ಹೊಡಿ ಸರ್ ಗಾಡಿ? ಸರ್ 2,55,000 ಹೊಡಿ ಸರ್. ಡೀಸೆಲ್ ಅಲ್ವಾ? ಹಾಂ, ಡೀಸೆಲ್ ಸರ್, ಡೀಸೆಲ್. ಒಂದು 20 ಬರ್ತದೆ ಸರ್ ಮೈಲೇಜು? 24-25 ಬರ್ಸ್. ಓಕೆ, ಇದು ಡಾಕ್ಯುಮೆಂಟ್ಸ್ ಸರ್, ಎಫ್ ಸಿ, ಇನ್ಸೂರೆನ್ಸು, ಟ್ಯಾಕ್ಸು? ಸರ್ ಎಫ್ ಸಿ ಆಗಿದೆ, ಒಂದು 6 ತಿಂಗಳಾಯ್ತು ಎಫ್ ಸಿ ಆಗಿ. ಆಮ್ಯಾಗ ಇನ್ಸೂರೆನ್ಸ್ ಇನ್ನು 6 ತಿಂಗಳೈತಿ. ಹೊಸ ಬ್ಯಾಟ್ರಿ, 2 ಟೈರ್ ಹೊಸವು, ರೋಡ್ ಟ್ಯಾಕ್ಸ್ ಎಲ್ಲ ಅಪ್ ಟು ಡೇಟ್ ಓಕೆ ಸರ್. ಪ್ಯಾನಿಕ್ ಬಟನ್, ಜಿ ಪಿ ಎಸ್ ಎಲ್ಲ ಐತಿ. ಚಾವಿ ಇಡೋದು, ಗಾಡಿ ಹೊಡ್ಯೋದು ಏನಿಲ್ಲ. ಓಕೆ, ಮೊನ್ನಿನ ಆಯಿಲ್ ಚೇಂಜ್ ಆಗೈತಿ, ಬ್ರೇಕ್ ಪ್ಯಾಡ್ ಹಾಕ್ಸೀನಿ, ಎಲ್ಲ ಓಕೆ ಐತಿ ಸರ್ ಗಾಡಿ. ಓಕೆ, ಅಂದರೆ ತಗೊಳ್ಳೋರಿಗೆ ಏನು ಖರ್ಚೇ ಇಲ್ಲ? ಯಾವುದಿಲ್ಲ ಸರ್, ಬೇಕಾದ್ರೆ ಚೆಕ್ ಮಾಡ್ಕೊಂಡು ತೊಗೊಳ್ಳಿ ಗಾಡಿನ. ಗಾಡಿ ಚೆನ್ನಾಗೈತೆ ಸರ್. ಓಕೆ, ಡೆಂಟು, ಸ್ಕ್ರ್ಯಾಚು ಆ ಥರ ಏನಾದರೂ ಸಣ್ಣ ಪುಟ್ಟ ಇದಾವೆ ಸರ್? ಸರ್ ಸೈಡ್ಗೇನಿಲ್ಲ, ಫ್ರಂಟ್ ಬಾನಟ್ ಹತ್ರ ಸ್ವಲ್ಪ ಇದಾಗೈತೆ, ಸಿಂಕ್ ಆಗೈತೆ. ಯಾಕಂದ್ರೆ ಅದು ಚನ್ನಗಿರಿ ತಾಲೂಕಿನ ತಂದಿದ್ದು ಸರ್ ಗಾಡಿನ, ದಾಯಿನಕಟ್ಟೆ ಅಂತ. ಅಲ್ಲೆಲ್ಲ ಮತ್ತೆ ಮಲೆನಾಡು ಏರಿಯಾ ಅಲ್ಲ ಸರ್, ಅಲ್ಲಿ ಸರಿಗೆ ಟಾಪ್ ಗೀಪ್ ಏನು ಹಾಕಿದ್ದಿಲ್ಲ ಅವರು. ಹಂಗೆ ಬೈಲಿಗೆ ನಿಲ್ಸಾರಲ್ಲ, ಮಳೆ ಬಂದು ಸ್ವಲ್ಪ ಮುಂದೆ ಸ್ವಲ್ಪ ಸಿಂಕ್ ಹಿಡ್ದದ ಅಷ್ಟೇ, ಇನ್ನೇನಿಲ್ಲ. ಗಾಡಿ ಎಲ್ಲೆಲ್ಲಿ ಅದು ಫೋಟೋದಾಗ ಹೆಂಗೈತೆ ಹಂಗೈತೆ ಲುಕಿಂಗ್. ಒಳಗಡೆ ಸರ್ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಅದಾವ? ಹಾಂ, ಎ ಸಿ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ರಿವರ್ಸ್ ಕ್ಯಾಮ್ರಾ, ಆಮೇಲೆ ಟಚ್ ಸ್ಕ್ರೀನು, ಆಮ್ಯಾಗ ಏನು ಸರ್ ಸೀಟ್ ಎಲ್ಲ ಓಕೆ ಅದಾವ? ಹಾಂ, ಸೀಟ್ ಎಲ್ಲ ಓಕೆ ಅದಾವ. ಓಕೆ, ಗಾಡಿ ಮೇಲೆ ಫೈನಾನ್ಸು ಆ ಥರ ಏನಾದ್ರು ಇದೆಯಾ ಸರ್? ಯಾವುದಿಲ್ಲ ಸರ್, ಫುಲ್ ಕ್ಯಾಶ್ ಕೊಟ್ಟು ತಗೊಂಬಂದೀನಿ, ಫುಲ್ ಕ್ಯಾಶ್. ಓಕೆ, ಅಂದರೆ ಡಾಕ್ಯುಮೆಂಟ್ಸ್ ಈಗ ಒರಿಜಿನಲ್ ನಿಮ್ಮ ಕಡೆನೇ ಇದಾವೆ? ಹ್ಞೂ ಸರ್, ಪಕ್ಕ ಐತಿ. ಈಗ ಹಾಕಿನಿ ನೋಡಿ ಸರ್, ಅದು ಒರಿಜಿನಲ್ ಎಲ್ಲ ಹಾಕಿನಿ. ಬ್ಯಾಟ್ರಿ ಸತಿ ಹೊಸದು ಹಾಕ್ಸೀನಿ ಮೊನ್ನೆ. ನಾನು ತಂದಾಗ ಬ್ಯಾಟ್ರಿ ಅದು ಸ್ವಲ್ಪ ದಿನ ಬರಲಿಲ್ಲ, ಹೋಗ್ಬಿಡ್ತು. ಮತ್ತೆ ಹೊಸದು ಹಾಕಿನಿ, ಅದಕ್ಕೂ ವಾರಂಟಿ ಕಾರ್ಡ್ ಸತಿಗೆ ಹಾಕಿನಿ ನೋಡ್ರಿ ನಾನು. ಓಕೆ, ಗಾಡಿ ಸರ್ವಿಸ್ ಎಲ್ಲ ಏನು ಶೋರೂಮಲ್ಲಿ ಮಾಡಿಸಿದ್ರೆ ಹೊರಗಡೆ ಸರ್ ಎಲ್ಲ? ಸರ್ ಅವರು ಶೋರೂಮ್ನೇ ಮಾಡಿಸಿದ್ರು, ನಾನು ತಂದು ಒಂದು 4 ತಿಂಗಳು ಆಗೈತೆ ಸರ್ ಅಷ್ಟೇ. ಒಂದೇ ಸರ ಹೊರಗಡೆ ನನ್ನ ಫ್ರೆಂಡ್ದ ಗ್ಯಾರೇಜ್ ಐತೆ ಸರ್ ದಾವಣಗೆರೆಯಲ್ಲಿ, ಅವ್ರ ಹೋಗಿ ಆಯಿಲ್ ಸರ್ವಿಸ್ ಅಂತ ಮಾಡ್ಸ್ಯಾನ ನಾನು. ಅದ್ರಾಗ ಇನ್ನೇನೇನು ಕಂಪ್ಲೇಂಟ್ ಇಲ್ಲ. ಓಕೆ, ಈ ಗಾಡಿ ಇರೋದು ಎಲ್ಲಿ ಸರ್ ಲೊಕೇಶನ್? ಸರ್ ಹೊಸಪೇಟೆ ತಾಲೂಕು, ಕೊಟ್ಟೂರು ಸರ್. ಕೊಟ್ಟೂರು, ಉಜ್ಜಿನಿ ಕೊಟ್ಟೂರು? ಹೌದು ಸರ್, ಹೌದು. ಹೊಸಪೇಟೆ ತಾಲೂಕು ಬರುತ್ತೆ ಅದು. ವಿಜಯನಗರ ಡಿಸ್ಟಿಕ್ಕಾ? ಹಾಂ, ವಿಜಯನಗರ ಡಿಸ್ಟಿಕ್. ಓಕೆ, ರೇಟ್ ಏನು ಹೇಳ್ತೀರಿ ಸರ್? ಸರ್ ಫೈನಲ್ 260 ಹಾಕಿನಿ ಸರ್. 260 ಫೈನಲ್ಲು? ಹೌದು ಸರ್. ಮಾಡಲ್ ಎಷ್ಟು ಅಂದರೆ? 16 ಸರ್. 16 ಮಾಡಲು, 260 ಫೈನಲ್ ಹೇಳ್ತಿದ್ದೀರಾ? ಹೌದು ಸರ್. ನಾವು ಸುಮ್ಮನೆ ಜಾಸ್ತಿ ಹೇಳೋದು ಕಮ್ಮಿ ಮಾಡ್ಕೊಂತ ಹೋಗ್ಬಾರ್ದು ಅಂತ. ಅಲ್ಲ, ಅದರಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್? ಸರ್ ಅದ್ರಾಗ ಏನು ಹೇಳಕ್ಕೆ ಸರ್, ಮತ್ತೆ ಕಮ್ಮಿನೇ ಹೇಳೇನು ಸರ್ ಮತ್ತೆ. ನೋಡಿ, ಏನಾದರೂ ಮಾತಾಡೋಣ. ಈಗ ಫಿಕ್ಸ್ ಅಂದರೆ ಅದು ಆಗೋದಿಲ್ಲ. ಅಲ್ಲ, ಆಗಲಿ ಒಂದು 5-10 ಸಾವಿರ ರೂಪಾಯಿ ಬಿಟ್ಟು ಕೊಡ್ತೀನಿ ಅದಕ್ಕೆ. ಈಗ ನಾವು ಬೇರೆ ಹೇಳ್ತಾರೆ 280, 3 ಅಂತ ಹಿಂಗೆಲ್ಲ ಹೇಳ್ತಾರೆ, ಹಂಗೆಲ್ಲ ಹೇಳ್ಬಾರ್ದು. ಪಾಪ ದುಡ್ಕೊಂಡು ತಿನ್ನೋರು ಯಾರು ತಗೊಳ್ಳಿ. ನಾನು ತಂದಾಗ ಇನ್ಸೂರೆನ್ಸ್ ಡ್ಯೂ ಇತ್ತು, ನಾನು ಪಾರ್ಟಿ ಹೆಸರಲ್ಲಿ ಇನ್ಸೂರೆನ್ಸ್ ಆಗಿ ನನ್ನ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಆಮ್ಯಾಗ ಎಫ್ ಸಿ ಅವರು ಮಾಡಿಸಿದ್ರು, ಇಲ್ಲಿ ಟಿ ವಿಗೆ ಬಂದ ಕೂಡಲೇ ಅವ್ರು ಪ್ಯಾನಿಕ್ ಬಟನ್ ಜಿ ಪಿ ಎಸ್ ಹಾಕಿದ್ರೆ ಮಾತ್ರ ಟಿ ವಿ ಹಾಕೋಣ ಅಂತ ಕುತ್ಕೊಂಡ್ಬಿಟ್ರು. ಅದು 14,500 ಹಾಕಿ ಮಾಡಿಸಿ. ಆಮೇಲೆ ನಾನು ತಗೊಂಡ ಟೈರು ನಾರ್ಮಲ್ ಇದ್ದು ಸರ್, ಈಗ 2 ಹೊಸ ಟೈರ್ ಹಾಕ್ಸೀನಿ, 2 ಮಾಮೂಲಿ ಇದಾವೆ, ಹೊಸ ಬ್ಯಾಟ್ರಿ ಹಾಕ್ಸೀನಿ, ಆಯಿಲ್ ಚೇಂಜ್ ಮಾಡ್ಸೀನಿ, ಬ್ರೇಕ್ ಪ್ಯಾಡ್ ಹಾಕ್ಸೀನಿ.
ಏನು ಕಂಪ್ಲೇಂಟ್ ಇಲ್ಲ ಸರ್, ಚೆನ್ನಾಗಿದೆ. 5-10 ಸಾವಿರ ರೂಪಾಯಿ ಬಿಟ್ಟು ಕೊಡ್ತಾನೆ ದುಡ್ಕೊಂಡು ತಿನ್ನೋರು. ಎಲ್ಲರ ಡ್ರೈವರ್ ಜೀವನ ನಿಮಗೆ ಗೊತ್ತೈತಲ್ಲ ಸರ್ ಪಾಪ. ಹೌದೌದು. ನಾನು ಈಗ ಓಮಿನಿ ತಗೋಣಕತ್ತೀನಿ ಸರ್. ನಮ್ಮ ಫ್ರೆಂಡಿಂದ ಕೊಡ್ತಾ ಇದಾರ. ನನಗೆ ಜಾಸ್ತಿ ಯೂಸ್ ಆಗಲ್ಲ. ನಾನು ಫಸ್ಟಿಗೆ ಓಮಿನಿ ಸರ್ ಇದ್ದದ್ದು, ಅದಕ್ಕೋಸ್ಕರ ಕೊಡ್ತಾ ಇದ್ದಾನೆ. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ, ಇದೇ ನಂಬರ್. ಸರಿ ಸರ್, ಓಕೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ದಯವಿಟ್ಟು ಈ ನಂಬರ್ ಯಾರು ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ದಯವಿಟ್ಟು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು.